ಇವತ್ತು ಭೀಮನ ಅಮಾವಾಸ್ಯೆ ಅಂತಂದ್ರೆ ಭೀಮನಷ್ಟೇ ಶಕ್ತಿ ಬರ್ಲಿ ಅಂತ ಮದ್ವೆ ಆದವ್ರು ಒಂಥರ ಪೂಜೆ ಮಾಡ್ತಾರೆ. ಮದ್ವೆ ಆಗದೆ ಇರೋ ಹೆಣ್ಮಕ್ಳು ಭೀಮನ್ ತರಾನೇ ಶಕ್ತಿ ಇರೋಂತ ಒಳ್ಳೆ ಬುದ್ಧಿ ಇರೋಂತ ಗಂಡನ್ ಕೊಡ್ಲಿ ಅಂತ. ಮದ್ವೆ ಆಗಿರೋರು ಇರೋ ಗಂಡನ್ಗೆ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡ್ತೀವಿ. ಇವತ್ತು ನಾನು ಕೂಡ ಬೆಂಗಳೂರಲ್ಲೇ ಇದ್ದೀನಿ. ಈ ವಿಡಿಯೋದಲ್ಲಿ ಏನೇನ್ ನೋಡ್ತೀರಾ ಅಂದ್ರೆ ನಮ್ಮ ಅಕ್ಕನ ಮನೆಗೆ ಹೋಗಿದ್ದೀನಿ, ಅಂದ್ರೆ ನಮ್ಮ ಅಮ್ಮನ್ ತವ್ರ ಮನೆಗೆ ಹೋಗಿದ್ದೀನಿ. ಆಮೇಲೆ ಮಾದೇಶ್ವರನ್ ಬೆಟ್ಟಕ್ಕೆ ಹೋಗಿದ್ದೀನಿ, ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೀನಿ. ನನ್ನ ಸಬ್ಸ್ಕ್ರೈಬರ್ ಎಲ್ಲ ಸಿಕ್ಕಿದ್ರು, ಅಂದ್ರೆ ನನ್ನ ಸಿಸ್ಟರ್ಸ್. ನನಗಂತೂ ತುಂಬಾ ತುಂಬಾ ಖುಷಿ ಆಯ್ತು. ಆದ್ರೆ ಅವ್ರ ಜೊತೆ ಫೋಟೋ ತಗೊಳಕ್ ಆಗ್ಲಿಲ್ಲ, ಯಾಕೆಂದ್ರೆ ಯಾಕೆ ಏನು ಅಂತ ಅನ್ಬಿಟ್ಟು ರೀಸನ್ ನ ಹೇಳ್ತೀನಿ ನಿಮ್ಗೆ. ಯಾಕೋ ಧ್ರುವನ್ಗೆ ಪಿಂಪಲ್ಸ್ ಜಾಸ್ತಿ ಆಗ್ತೈತೆ ಅಂತ ಅನ್ಬಿಟ್ಟು ಸನ್ಪ್ಯೂರ್ ಆಯಿಲ್ ನ ಆರ್ಡರ್ ಮಾಡಪ್ಪ ಅಂತ ಹೇಳಿದೀನಿ. ಇದು ಕಡ್ಲೆಕಾಯಿ ಎಣ್ಣೆ ಯಾಕೋ ಆಗ್ತಾ ಇಲ್ಲ ಅವ್ನಿಗೆ. ತುಂಬಾ ವರ್ಷಗಳಿಂದ ಅವ್ನು ಟ್ರೈ ಮಾಡ್ತಾನೆ ಇದೀನಿ, ಆದ್ರೂ ಜಾಸ್ತಿ ಪಿಂಪಲ್ಸ್ ಆಗ್ತಾ ಇದೆ. ಕೆಲವೊಬ್ರಿಗೆ ಅಡ್ಜಸ್ಟ್ ಆಗುತ್ತೆ, ಕೆಲವೊಬ್ರಿಗೆ ಅಡ್ಜಸ್ಟ್ ಆಗಲ್ಲ. ಇದನ್ನು ಒಂದ್ ವಾರ ನೋಡೋಣ ಅಂತ ಅನ್ಬಿಟ್ಟು ಇವಾಗ ಬಾದಾಮಿ, ಅದ್ರ ಜೊತೆಗೆ ಮೆಂತ್ಯ, ಒಂದೇ ಒಂದು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಅವನಿಗೂ ಕೂಡ ತಿನ್ನೋದಕ್ಕೆ ಕೊಡ್ತಾ ಇದ್ದೀನಿ. ನೋಡೋಣ, ಮೊದ್ಲು ನಮ್ಮ ಬಾಡಿ ಒಳಗಡೆ ಇರುವಂತ ಟಾಕ್ಸಿಕ್ ಎಲ್ಲ ತೆಗಿಬೇಕಲ್ವಾ ಅಂತ ಹೇಳ್ಬಿಟ್ಟು ತಿಂತಾ ಇದ್ದಾನೆ. ಅದ್ರ ಜೊತೆ ಜಾಸ್ತಿ ನೀರ್ ಕುಡಿ ಅಂತ ಹೇಳ್ತಾ ಇದ್ದೀನಿ. ಅದೇನೋಪ್ಪ ನಮ್ 3 ಜನಕ್ಕೆ ಅಡ್ಜಸ್ಟ್ ಆಗಿದೆ ಕಡ್ಲೆಕಾಯಿ ಎಣ್ಣೆ, ಆದ್ರೆ ಅವ್ನ್ಗೆ ಯಾಕೋ ಅಡ್ಜಸ್ಟೇ ಆಗ್ತಾ ಇಲ್ಲ. ನೋಡೋಣ, ಒಬ್ಬೊಬ್ರು ಬಾಡಿ ಒಂದೊಂದ್ ತರ ರಿಯಾಕ್ಟ್ ಮಾಡುತ್ತಲ್ವಾ, ಹಂಗಾಗಿ ಇವಾಗ ಇದನ್ನೆಲ್ಲ ಎಡ್ದ್ಬಿಟ್ಟು ಒಂದ್ ಕಡೆ ಮಾಡ್ಕೊತಾ ಇದೀನಿ. ಚಪಾತಿ ಮಾಡ್ಕೊಂಡು ಇನ್ನೊಂದ್ ಕಡೆ ಬೆಂಡೆಕಾಯಿ ಅಲ್ಲ, ಅದು ಹಾಗಲಕಾಯಿದು ಗೊಜ್ಜು ಮಾಡ್ತಾ ಇದ್ದೀನಿ. ಎಲ್ಲಾರ್ಗುನು ಅಷ್ಟೇ, ನಮ್ಮ ಮನೇಲಿ ಹಾಗಲಕಾಯಿ ತಿನ್ನಲ್ಲ ಅನ್ನೋರು ಯಾರು ಇಲ್ಲ, ತಿಂತಾರೆ. ಹಂಗಾಗಿ ತುಂಬಾ ಏನ್ ಗೊತ್ತಾ, ನಮ್ಗೆ ಏನಾದ್ರು ಮನ್ಸಿಗೆ ಇದಾಯ್ತು ಅಂತಂದಾಗ ಅದು ಒಳ್ಳೆ ಟ್ರೀಟ್ಮೆಂಟ್ ಅಂತಂದ್ರೆ ಪ್ರಕೃತಿ ಜೊತೆ ಇರೋಂಥದ್ದು. ನಮ್ ತೋಟಕ್ಕೆ ಹೋಗಿದಾಗಂತೂ ಇನ್ನೂ ತುಂಬಾ ಖುಷಿ ಆಯ್ತು. ಇವಾಗ ನಮ್ಮ ಅಕ್ಕ ತುಂಬಾ ತಿಂಗಳಿಂದ ಬಾರೆ ಅಂತಾನೆ ಇದ್ಲು. ಸರಿ ಆಯ್ತು ಇವತ್ತು ಹೋಗೋಣ ಅಂತ ಅನ್ಬಿಟ್ಟು ಅಮ್ಮ ನಾನು ಇಬ್ರು ಕೂಡ ಹೊರಟಿದೀವಿ. ನೋಡಿ ಈ ತರ ಇರುತ್ತೆ. ಈ ತರ ಇವಾಗ ಮನೆಯವ್ರಿಗೆ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಟ್ಟು ಎಲ್ಲರೂ ಹಂಗಿದ್ರ, ನೀವೆಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ. ಇವತ್ತು ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ, ಮೈಸೂರಿಗೆ. ಹಂಗಾಗಿ ರೆಡಿಯಾಗಿ ಕೂತಿದ್ದೀನಿ. ಮನೆಯವರಿನ್ನ ಬಂದಿಲ್ಲ. ಇವತ್ತು ಸಂಡೇ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಮನೆಯವರು. ಬೆಳಗ್ಗೆನೆ 6 ಗಂಟೆಗೆ ಹೋಗಿದ್ದಾರೆ. ನಾನೆಲ್ಲ ಕೆಲಸ ಮುಗಿಸಿ ಇವಾಗ ಕೂತ್ಕೊಂಡಿದ್ದೀನಿ. ಡ್ರಾಪ್ ಮಾಡಿ ಅಂತ ನಾನು ಅಮ್ಮ ಇಬ್ಬರೂ ಹೋಗ್ತಾ ಇದ್ದೀವಿ. ಬನ್ನಿ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ನಿಮಗೂ ಕೂಡ ತೋರಿಸ್ತೀನಿ. ಬನ್ನಿ ಹೋಗೋಣ. ಮನೆಯವ್ರು ಯಾವಾಗ್ಲೂ ಒಂದ್ ಮಾತು ಹೇಳ್ತಾರೆ, ಬಸ್ಸಲ್ಲಿ ಹೋಗಿ ನೋಡು ಅವಾಗ ಗೊತ್ತಾಗುತ್ತೆ ನಿನಗೆ ಅಂತ. ಅದಕ್ಕೆ ಲಾಂಗ್ ಜರ್ನಿ ನನ್ ಕೈಲಿ ಮಾಡಕ್ ಆಗಲ್ವಂತೆ ಬಸ್ಸಲ್ಲಿ. ಬೇಕಾದ್ರೆ ಇಲ್ಲೇ ಓಡಾಡ್ಕೊಂಡ್ ಬಂದ್ಬಿಡ್ತೀಯಾ, ಆದ್ರೆ ಲಾಂಗ್ ಹೋಗು ಅವಾಗ ಗೊತ್ತಾಗುತ್ತೆ ನಿನ್ಗೆ ಅಂತ. ನಿಜವಾಗ್ಲೂ ಕಷ್ಟ ಬಸ್ಸಲ್ಲಿ ಓಡಾಡೋದು. ಆದ್ರೂನು ಇಲ್ಲ, ನಾನು ಹೋಗ್ತೀವಿ, ಏನ್ ಪರವಾಗಿಲ್ಲ, ಏನ್ ಕಾರೇ ಬೇಕು ಅಂತ ಏನಿಲ್ಲ ಅಂತ ಅನ್ಬಿಟ್ಟು ಮನೆಯವ್ರ ಹತ್ರ ಚಾಲೆಂಜ್ ಮಾಡಿ ಬಂದಿದ್ದೀನಿ. ನನ್ನ ತಮ್ಮ ಲಾಸ್ಟ್ ಮೂಮೆಂಟ್ ಅಲ್ಲಿ ಬರ್ತೀನಿ ಅಂತ ಅನ್ಬಿಟ್ಟು ಕ್ಯಾನ್ಸಲ್ ಮಾಡ್ಕೊಂಡ. ಇಲ್ಲಾಂದ್ರೆ ಅವ್ನ್ ಬಂದಿದ್ರೆ ನಾನು ದೀಪು ಎಲ್ಲ ಹೋಗ್ಬೋದಾಗಿತ್ತು. ಇಟ್ಸ್ ಓಕೆ ಅಮ್ಮ, ನಾನು ಹೋಗೋಣ ಅಂತ ಅನ್ಬಿಟ್ಟು ಹೊರಟಿದೀವಿ. ಬಂದೆ ಬಸ್ ಸ್ಟಾಪ್ ಅಲ್ಲಿ ಸ್ವಲ್ಪ ಒಂದು 15 ಮಿನಿಟ್ಸ್ ವೇಟ್ ಮಾಡಿದೆ. ನಮ್ಮ ಅಕ್ಕ ಊರಿಂದ ಬರ್ತೀನಿ, ನಾನೇನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಲು ಅಂತ ಅನ್ಬಿಟ್ಟು ಇವಾಗ ಬಂದು ಕಾಫಿ ಕುಡಿತೀನಿ ಅಂತ ಅಂದ್ರು ಅಮ್ಮ. ಹಂಗಾಗಿ ಕಾಫಿ ಕೊಟ್ಟಿದ್ದೀನಿ. ನಮ್ಮ ಅಕ್ಕ ಪಾಪ ಬಂದ್ಲು ಪಟ್ ಅಂತ ಅನ್ಬಿಟ್ಟು. ಇವಾಗ ಊರ್ಗ್ ಹೊರಡ್ಬೇಕು. ಕಾಫಿ ಕುಡಿತಾ ಇದ್ದಾಳೆ. ಸ್ವೀಟ್ ಜಾಸ್ತಿ ಹಾಕ್ಬಿಟ್ಟಿದ್ರು, ಹಂಗಾಗಿ ಮತ್ತೆ ಹಾಲು ಹಾಕ್ಸ್ಕೊಂಡ್ವಿ. ಬೆಂಗಳೂರಲ್ಲಿ ವಾಕ್ ಮಾಡಿಲ್ಲ ಇವತ್ತು ಬೆಳಗ್ಗೆ ಅಂದ್ಬಿಟ್ಟು ನಮ್ಮ ಅಮ್ಮನ ತವ್ರ ಮನೆಗೆ ಬಂದು ಅಲ್ಲಿಂದ ವಾಕ್ ಮಾಡ್ಕೊಂಡು ನಾನು ನಮ್ಮ ಅಕ್ಕ ನಡ್ಕೊಂಡು ಹೋಗ್ತಾ ಇದೀವಿ. ಬಸ್ ಹಿಂದೆ ಬರ್ತಾ. ಎಷ್ಟು ಕಿಲೋಮೀಟರ್ ಇದೆ ಅಲ್ಲಿಂದ ಊರಿಗೆ? ಎಷ್ಟು ಕಿಲೋಮೀಟರ್ ಐತೆ? 2 ಇರ್ಬೋದು, 1 ಇದ್ದೇನೋ. 1 ಅಷ್ಟೇನಾ? 1 ವಾರ. ನಡ್ಕೊಂಡು ಹೋಗ್ಬಿಡ್ಬೋದು. ವಾಕಿಂಗು ಆಯ್ತದೆ, ಇದು ಆಯ್ತದೆ. ಅಯ್ಯೋ ಬಸ್ಸಲ್ಲಿ ಬರ್ಬೇಕಾದ್ರೆ ಒಂದು ಸ್ವಲ್ಪ ಅಲ್ಲತ್ತಿ ಸುಸ್ತಾಗೋಯ್ತು. ಏನ್ ಮಾಡ್ತೀಯ ಅಡ್ಗೆ ಏನ್ ಮಾಡ್ತೀಯ? ಬಸ್ ಹೋಯ್ತೈತೆ. ಬಸ್ಸು ಏನ್ ಮಾಡ್ತೀಯಾ? ಬೋಂಡ ಮಾಡ್ತೀಯಾ? ಬೋಂಡ ಮಾಡ್ತಾಳೆ. ಹೋದ್ಸಲಿ ಬಂದಾಗ ಹಲಸಿನ ವಡೆ ಮಾಡಿದ್ಲು. ಇವಾಗ ಏನಾದ್ರೂ ಅನ್ನ ರಸಂ ತಿಂದ್ರೆ ಸಾಕು ಅನ್ಸ್ತಾ ಐತೆ, ಸುಸ್ತಾಗ್ಬಿಟ್ಟೈತೆ. ಒಂದಿನ ಬೇಕು ನಮ್ಮ ಅಮ್ಮನ ತವ್ರ ಮನೆ. ಕಡಲೆಕಾಯಿ ಬೀಸ್ ಒಂದಿನ ಬೇಕು ನಮ್ಮ ಅಮ್ಮನ ತವ್ರ ಮನೆಗೆ ಬರ್ಬೇಕಂದ್ರೆ. ಒಂದಿನ ಹೋಗಕ್ಕೆ, ಒಂದಿನ ಬರಕ್ಕೆ. ಮನೆಗೆ ಹೋಗಿ ಸಿಗ್ತೀನಿ, ಬನ್ನಿ ಹೋಗೋಣ. ಮಾಡ್ಕೊಡ್ಬೇಕಾ ಇಲ್ವಾ? ಮೊಬೈಲ್ ಹಾಕು. ಮೊಬೈಲ್ ನೋಡ್ಕೊಂಡು ಕೂತಿದ್ರ? ಮೊಬೈಲು ಕಾಫಿ ಗಿಫಿ ಮಾಡ್ಕೊಡೋಣ ಅಂದೇನೆ. ಹೋಗಿದ ತಕ್ಷಣ ನಮ್ಮ ಮಾವನ್ಗೆ ತುಂಬಾ ಖುಷಿ. ಅಂದ್ರೆ ಸ್ವಂತ ತಮ್ಮನ್ಗೇನೆ ಅಕ್ಕನ ಮಗಳನ್ನ ತಂದ್ಕೊಂಡಿರೋದಲ್ವಾ, ಹಂಗಾಗಿ ಎಲ್ಲ ಒಂಥರ ಚಿಕ್ಕದ್ರಿಂದಾನು ನೋಡ್ಕೊಂಡು ಬೆಳೆದಿರೋದ್ರಿಂದ ಏನ್ ಬೇರೆಯವರು ಅಂತ ಅನ್ಸೋದೇ ಇಲ್ಲ.
ಇಲ್ಲಿ ನಮ್ಮ ಮಾವ ನಮ್ಮ ಅಮ್ಮನ ಹತ್ರ ವಿಚಾರಿಸ್ತಾವ್ರೆ ಕೆಲಸ ಹೆಂಗ್ ನಡೀತಾ ಇದೆ, ಮಕ್ಳು ಹೆಂಗಿದ್ದಾರೆ, ದೀಪು ಅವರೆಲ್ಲ ಹೆಂಗಿದ್ದಾರೆ ಏನು ಅಂತೆಲ್ಲ ವಿಚಾರಿಸ್ತಾವ್ರೆ. ನಾವು ಕಡ್ಲೆಕಾಯಿ ಬೇಯಿಸ್ಕೊಟ್ಟಿದ್ಲು ನಮ್ಮ ಅಕ್ಕ ಅಂತ ಅನ್ಬಿಟ್ಟು ಎಲ್ಲರೂ ಕುತ್ಕೊಂಡು ತಿಂತಾ ಇದೀವಿ. ಹಳ್ಳಿಗಳ ಕಡೆ ಹಿಂಗೆ ಅಲ್ವಾ. ಮಾಮೂಲಿ ನೆಲ ತಲ ಕೆತ್ಕೊಬ್ರೇನು ಕಟ ಮಾಡಿ ಮುನ್ನಿ ತಿನ್ನಿ ಕಟಾಗಿದೆ ಸರಿ. ಅವು ದೊಡ್ಡ ಚಿಕ್ಕವ ಹಾಕಿಟ್ಟ ಇಲ್ವಾ ರುಚಿತ ಏನದಳು ಚಿಕ್ಕಪ್ಪ ಬಂತನು ಗಾಡಿಲಿ. ಚಿಕ್ಕಪ್ಪ ಅಲ್ಲ ಕಣೆ ಅವನು ಕೆಲ್ಸದವನು ಕೂದ್ಲಿದೆ. ಯಾವಳ ದೊಡ್ಡವಳ ಕೆಲ್ಸವನವ ಇವಳು ಚಿಕ್ಕಪ್ಪ. ಅವನು ಬ್ಲಾಕ್ ಇದ್ದಾನೆ ಕಣೆ, ಕರ್ಗಿದ್ದಾನೆ. ಅಲ್ಲ ಯಾವತ್ತೂ ಒಂದ್ ಕೆಲಸ ಮಾಡಲ್ಲ ನಾವು ನಾವು ಬಂದಿದೀವಿ ಅಂದ್ಬಿಟ್ಟು ಕೆಲಸ ಮಾಡ್ತಾರ ನಮ್ಮ ಮಾವ. ಯಾವಾಗ ಮಾಡ್ತೀನಿ ಕಣೆ. ಹಾ ಮಾಡಲ್ಲ ಅಕ್ಕ ಹೇಳಲ್ವಾ. ಹಾ ಒಂದ್ ಗ್ಲಾಸ್ ನೀರು ಮುಟ್ಟಲ್ವಂತೆ. ಏನ್ ಮಾಡ್ತಾ ಇದೀಯ? ತಿಳಿ ಸಾರು ಮಾಡ್ತಾ ಇದ್ಯಾ? ಮಾಡು ಮಾಡು. ಸಾಂಬಾರು ರೆಡಿ. ಉಪ್ಪು ಹಾಕಿದ್ದೇನೆ, ನಾನು ಹಾಕ್ತೀನಿ ಬಿಡು. ನಾಗ ಇಲ್ಲಿ ಲೈಟ್ ಹಾಕಿದ್ರೆ ಚೆನ್ನಾಗಿ ಹೊರಗಡೆ ಚೆನ್ನಾಗಿರುತ್ತೆ. ಇವಾಗ ಎಲ್ಲೋಯ್ತಾ ಇದೀವ? ಹೌದಾ? ಎಷ್ಟು ಗಂಟೆಗೆ ಹೊರಡೋದು ಬಸ್ಸು? ಬಸ್ಸು ಹೊರಡೋದು ಒಂದು 9:30 ಹೊರಡುತ್ತೆ. ಹೌದಾ? ಎಷ್ಟು ಗಂಟೆ ಬೇಕು ಅಲ್ಗೋ? ಅದರಿಂದ ಈಗ ನಿಂತೋಯ್ತ ದುಡ್ಡು ಬಂದ. ಏನ್ ಮಾಡ್ತಿದಂತೆ? ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಅಮ್ಮ ಮಾಡ್ತಿದ್ ಬಿಡು ಅಲ್ಲ. అంటే ಕಕ್ಕಿ ಉಪ್ಪಿಟ್ಕಾದ್ರೆ ಚಂದ ಇದೆ. ರವೆ ಉಪ್ಪಿಟ್ಕಿಂತಲ್ಲ ನಾವು ಬಂದ್ರೆ ಇವತ್ತು ಫುಲ್ ವಿಡ ನಾನೇ ತಂದು ಬೇಡ. ರವೆಯಿಂದ ಇನ್ನೇನೇನು ಮಾಡ್ಬೋದು? ರವೆಯಿಂದ ಎಲ್ಲ ಮಾಡ್ಬೋದು. ಇವಾಗ ಚಿತ್ರಾನ್ನ ನಿಮ್ಮಮ್ಮ ಚಿತ್ರಾನ್ನ ಮಾಡ್ತಾಳಂತೆ, ಅದ್ರ ಜೊತೆ ಉಪ್ಪಿಟ್ಟು ಮಾಡ್ಕೊಂಡು ಬೇಗನೆ 9:30ಗೆ ಬಸ್ ಬರ್ತದೆ ಇಲ್ಲೇನೆ. ಇವಾಗ ಯಾವ್ದಾದ್ರು ದೇವಸ್ಥಾನ ಬೆಟ್ಟಕ್ಕೆ ಹೋಗ್ಬೇಕು. ಹಂಗಾಗಿ ಬೇಗ ಆಗೋದು ಅಡ್ಗೆ ಅಂತಂದ್ರೆ ಇದೆ ಅಲ್ವಾ ಉಪ್ಪಿಟ್ಟು. ಅದಕ್ಕೆ ಉಪ್ಪಿಟ್ಟು ಚೆನ್ನಾಗ್ ಮಾಡೋಣ ಚಿತ್ರಾನ್ನ. ಅಕ್ಕ ಚೆನ್ನಾಗಿದ್ದ ರೆಡಿ ಆಯ್ತಾವಳ ನೋಡಿ. ಹಂಗೆ ನಮ್ಮಮ್ಮ ರೆಡಿಯಾಗಿ ಟೀ ಕುಡಿತಾವ್ರೆ. ಹೇಳ ಮದೇಶ, ನಾನೇ ಹೇಳ್ಬೇಕು ಹೇಳು. ಏನದು? ಉಪ್ಪಿಟ್ಟು ಚಿತ್ರಾನ್ನ. ಉಪ್ಪಿಟ್ಟು ಚಿತ್ರಾನ್ನ. ಓಕೆ, ಎಲ್ಲಿ ಹೋಯ್ತಾ ಇದ್ದೀರಾ? ನೀನು ಹೇಳ್ದಲ್ಲ ಮದೇಶನ್ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತೀನಿ, ಆಮೇಲೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಸರಿ ಹೋಗಿ. ಏನದು? ನೆಲ್ಲಿಕಾಯಿ ಜ್ಯೂಸ್. ನೆಲ್ಲಿಕಾಯಿ ಜ್ಯೂಸ್. ಓಕೆ ಓಕೆ. ಈ ರೀತಿ ಇರುತ್ತಾ? ಅದೇ ತಗೋ, ಬೇಡ ಏನು ಒತ್ಕೋಳಕ್ಕೆ ಎಲ್ಲ ರೆಡಿ ರೆಡಿ ರೆಡಿ. ಟೈಮ್ ಆಗುತ್ತೆ ಹಂಗೆಲ್ಲ ನೀರು ಹೊತ್ಕೊಂಡು ನೋಡಿ. ಇದು ಏನ್ ಕುಡಿತಿದ್ದೀರಾ? ಟೀ ಕುಡಿತಾ ಇದ್ದೀನಿ. ಟೀ ಚೆನ್ನಾಗಿದ್ಯಾ? ಮಾಲ್ಗುಡಿ ಮಮ್ಮಿ ಫಿಲ್ಟರ್ ಕಾಫಿ. ಫಿಲ್ಟರ್ ಕಾಫಿ, ಸನ್ರೈಸ್ ಬೆಲ್ಲದ ಕಾಫಿ, ಬೆಲ್ಲದ ಕಾಫಿ, ಬೆಲ್ಲದ ಚಾವನ್ನ ಮಾಡಿದ್ದಾರೆ ನೋಡಿ. ನಾನು ಸುಧಾ ಕುಡಿತಿದ್ದೀನಿ. ಸೂಪರ್ ಆಗಿದೆ, ನೀವು ಕುಡೀರಿ. ಅದಕ್ಕೆ ಕೊಟ್ಬಿಟ್ಟು ಬೆಳಿಗ್ಗೆನೆ ಬೇಗ ರೆಡಿ ಆಗಿದ್ವಲ್ವಾ, ಇನ್ನ ಬಸ್ ಬರೋದಕ್ಕೆ ಒಂದು 1/2 hour ಇತ್ತು. ಹಂಗಾಗಿ ಹಸು ಎಲ್ಲ ತೊಳಿತಿದ್ರು, ಹಸ ಕರ ಎಲ್ಲಾನು ಕೂಡ ಮೇಯ್ಸೋದಕ್ಕೆ ಕರ್ಕೊಂಡು ಹೋಗ್ತಿರ್ತಾರೆ. ಅದನ್ನೆಲ್ಲ ನೋಡ್ಕೊಂಡು ನಮ್ಮ ಅಮ್ಮನ ಮನೆ ಊರ್ ದೇವ್ರು ಅಂತ ಇರ್ತಾರಲ್ಲ ಅಲ್ಲೇ ಪಕ್ಕದಲ್ಲೇ ಇದ್ದಿದ್ದು. ಹಂಗಾಗಿ ಪೂಜೆ ಮಾಡೋಣ ಅಂತ ಅನ್ಬಿಟ್ಟು ಹೋಗಿ ಅಲ್ಲೂ ಕೂಡ ಪೂಜೆ ಮಾಡ್ಕೊಂಡೆ. ಇವ್ರನ್ನ ಮಾತಾಡಿಸ್ತಾ ಇದ್ದೆ, ಎಷ್ಟು ಹಸು ಸಾಕಿದಿರಾ, ಏನು ಎಷ್ಟ್ ಲೀಟರ್ ಹಾಲು ಹಾಕ್ತೀರಾ ಅಂತೆಲ್ಲ ಮಾತಾಡಿಸ್ತಾ ಇದ್ದೆ ಇಲ್ಲಿ. ಹಂಗಾಗಿ ಇಲ್ಲೂ ಕೂಡ ಪೂಜೆ ಮಾಡ್ಕೊಂಡು ಹೊರಡೋಣ ಅಂತ ಅನ್ಬಿಟ್ಟು ಫಸ್ಟ್ ನಾವು ಬಿಳಿಗಿರಿ ರಂಗನಾಥ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಅನ್ಬಿಟ್ಟು. ಎಲ್ಲೇ ಹೋದ್ರುನು ಗುರ್ತಿಡ್ದು ಮಾತಾಡಿಸ್ತಿರಲ್ವಾ, ನಿಮ್ ಪ್ರೀತಿಗೆ ಎಷ್ಟು ಕೊಟ್ರು ಸಾಲಲ್ಲ. ಮಾದೇಶ್ವರನ್ ಬಿಡ್ತಲ್ಲಿ ಟಕ್ ಅಂತ ಕೈ ಹಿಡ್ಕೊಂಡ ತಕ್ಷಣ ನನಗೆ ಯಾರಪ್ಪ ಅಂತ ಅನ್ಸ್ಬಿಡ್ತು. ಅದು ಬೇರೆ ನಾನು ಫೋನ್ ಚಾರ್ಜಿಂಗ್ ಹಾಕ್ಬಿಟ್ಟು ಆ ಕಡೆಯಿಂದ ಬರ್ತಾ ಇದ್ದೆ, ಯಾಕಂದ್ರೆ ಚಾರ್ಜ್ ಖಾಲಿ ಆಗಿತ್ತು ಅಂತ ಅನ್ಬಿಟ್ಟು. ತುಂಬಾ ಖುಷಿ ಆಯ್ತು. ಕಾವ್ಯ ಅವ್ರು ಸಿಕ್ಕಿದ್ದಂತೂ ಅವ್ರಿಗೂ ತುಂಬಾ ಖುಷಿ ಆಯ್ತು ಅನ್ಕೊಂಡಿದೀನಿ.
ಏನು ಹಿಂಗ್ ರೆಡಿ ಆಗೋಳ್ ನಮ್ಮಕ್ಕ. ಹೆಂಗ್ ರೆಡಿ ಅಕ್ಕ. ಜೊತೆ ತೆಗಿ. ಅಲ್ಲಿ ಹೋಗ್ಬೇಕಾದ್ರೆ ಜೊತೆ ತಕೊಳನ್ ಬಾ. ಇಲ್ಲಿ 2 ಜೊತೆ ಅವ. ಯಾವ್ರು ನಿಮ್ದು? ನಿಮ್ದು ಯಾವ್ರು? ನಮ್ಮೂರು ಬೆಂಗಳೂರು. ಬೆಂಗಳೂರು. ಅದೇ ಇದು ಈ ಊರು ಇದ್ಯಾವ ಊರು? ಕಲ್ಕುಂಡ. ಓಕೆ ಓಕೆ. ಅಲ್ಲ ಕಣೋ, ನೀನು ಕಾಲೇಜ್ಗೆ ಹೋಗಿ ಇದು ಮಾಡ್ತಾ ಇದೆಯಲ್ಲ, ನಿಂಗೆ ಬುದ್ಧಿ ಇದೆಯಾ? ಹೆಣ್ಣು ಹೋಯ್ತಾರ ಮಾದೇಶ ನಾನು ಹೋಗಿದ್ದೀನಿ ಅಂತ ಕಾಲೇಜು ಕೂಡ ರಜಾ ಹಾಕೊಂಡಿದ್ದಾನೆ ಇವತ್ತು ನಮ್ಮ ನಾಗೇಂದ್ರ. ನಾನ್ ಮಾತ್ರ ಮದೇಶ ಅಂತ ಕರೆಯೋದು. ನಾನು ಹೋಯ್ತು ಅಂತಂದ್ರೆ ಆ ಕಡೆ ಈ ಕಡೆ ಅಲ್ಗಾಡಲ್ಲ, ನನ್ ಹಿಂದೆ ಮುಂದೆನೆ ಸುತ್ತಾ ಇರುತ್ತೆ ಪಾಪ ಮಗು. ಇವಾಗ ಹೊರಟಿದೀವಿ ಬಸ್ಸಲ್ಲಿ. ಲಾಸ್ಟ್ ಸೀಟ್ನ ನಾವೇ ಹಿಡ್ಕೊಂಡ್ಬಿಟ್ಟಿದೀವಿ ಎಲ್ಲಾರುನು. ಹಂಗಾಗಿ ಚೆನ್ನಾಗಿತ್ತು. ಏನು ಅಂತಂದ್ರೆ ಮಧ್ಯಾಹ್ನ ಆಗ್ತಾ ನಿಜವಾಗ್ಲೂ ಬಸ್ಸಲ್ಲಿ ಓಡಾಡಕ್ ತುಂಬಾ ಕಷ್ಟ. ಸೆಕೆ, ಆಮೇಲೆ ಜನ ರಶ್ಶು, ಎಲ್ಲಾ ಕಡೆ ರಶ್ ಇರ್ತಾರೆ. ಹಂಗಾಗಿ ಇವಾಗ ಬಂದಿದೀವಿ. ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಈ ತರ ಇದೆ, ರಂಗನಾಥ ಸ್ವಾಮಿ ಟೆಂಪಲ್ ಅಂದ್ರೆ ಬಿಳಿಗಿರಿ ರಂಗನಾಥ ಸ್ವಾಮಿ ಟೆಂಪಲ್ಗೆ ಈ ತರ ಎಂಟ್ರೆನ್ಸ್ ಅಲ್ಲಿ ಸಿಗುತ್ತೆ. ಬಸ್ಸು ಯಾವ್ಯಾವ ರೂಟಲ್ಲಿ ಹೋದ್ವಿ ಅಂತ ಸದ್ಯಕ್ಕೆ ನನಗೆ ಗೊತ್ತಿಲ್ಲ. ಅವರು ನಮ್ಮ ಅಕ್ಕ ಮತ್ತೆ ನಮ್ಮ ನಾಗೇಂದ್ರ ಕರ್ಕೊಂಡೋಗಿದ್ದಲ್ವಾ, ಹಂಗಾಗಿ ಹೋಗ್ಬೇಕಾದ್ರೆ ಆ ಬೆಟ್ಟ ಗುಡ್ಡಗಳ ನಡುವೆ ಎಷ್ಟು ತಣ್ಣಗಿದೆ ಅಂತಂದ್ರೆ ಈ ಸೀಸನ್ ಅಲ್ಲಿ ಖಂಡಿತವಾಗ್ಲೂ ಒಂದ್ಸಲ ಹೋಗ್ಲೇಬೇಕು. ಯಾಕಂತಂದ್ರೆ ಮಳೆ ಬೀಳ್ತಾ ಇದೆ ಸಣ್ಣಗೆ. ಆಮೇಲೆ ಆ ಕಡೆ ನೋಡಿದ್ರು ನಮ್ಗೆ ಗ್ರೀನ್ ಆಗಿ ಕಾಣಿಸುತ್ತೆ. ಏನಾದ್ರೂ ನಾವು ಸಮ್ಮರ್ ಅಲ್ಲಿ ತುಂಬಾ ಬಿಸಿಲು ಇರ್ಬೇಕಾದ್ರೆ ಹೋದ್ವಿ ಅಂತಂದ್ರೆ ಎಲ್ಲ ಮರ ಗಿಡ ಎಲ್ಲ ಒಣಗಿ ಇದಾಗ್ಬಿಟ್ಟಿರತ್ತೆ. ಅವಾಗ ನೋಡೋದಕ್ಕೆ ಏನ್ ಅಷ್ಟ್ ಚೆನ್ನಾಗಿರಲ್ಲ. ನಮ್ಗೆ ಏನೇ ಮನ್ಸಿಗೆ ಬೇಜಾರಾಗ್ಲಿ, ಪ್ರಕೃತಿ ನಡುವೆ ಇದ್ದಷ್ಟು ಖುಷಿ ನಮ್ಗೆ ಇನ್ನೆಲ್ಲೂ ಸಿಗಲ್ಲ ಅಂತ ಅನ್ಸುತ್ತೆ. ಬಂದ್ವಿ ಇವಾಗ ಮೆಟ್ಲತ್ಬೇಕು. ಇಲ್ಲಿ 220 ಮೆಟ್ಲಿದೆಯಂತೆ. ಸ್ಲಿಪ್ಪರ್ ಬಿಡ್ಬೇಕಣ್ಣ. ನಾವು ಇಲ್ಲೇ ಹತ್ತಿರೋದು ಅಂತ ಕೇಳಿ. ಇಲ್ಲಿ ಒಂದು 220 ಮೆಟ್ಲಿದೆ. 220 ಮೆಟ್ಲು. ಒಂದು ಆಟೋ ತಗೊಂಡು. ಸೊ ಇಲ್ಲಿ ಒಂದು 220 ಮೆಟ್ಲಿದೆ. ಸೊ ಆ ಕಡೆಯಿಂದ ಐತೀವಿ ಅಂತಂದ್ರೆ ಒಂದು ಹಂಗೆ ಬಸ್ಸಲ್ಲೆಲ್ಲ ಬಂದ್ರಲ್ವಾ, ಸ್ವಲ್ಪ ಸುಸ್ತಾಗಿದೆ. ಈ ಮೆಟ್ಲು ನೋಡಿ ಅರ್ಧ ಸುಸ್ತಾಯ್ತು ನಮ್ಮಮ್ಮನಿಗೆ. ಹಂಗಾಗಿ ನೀರ್ನ ಕುಡ್ಕೊಂಡು ಇವಾಗ ಅತ್ತಮ್ಮ ನಿಧಾನಕ್ಕೆ ಅಂತ ಅನ್ಬಿಟ್ಟು ಅವರಿಬ್ರು ಸ್ವಲ್ಪ ನಿಧಾನಕ್ಕೆ ಬರ್ತಾರೆ. ನಾವೆಲ್ಲ ಎಕ್ಸಸೈಸ್ ಮತ್ತೆ ವಾಕ್ ಎಲ್ಲ ಮಾಡ್ತೀನಲ್ಲ, ಹಂಗಾಗಿ ಪಟಪಟ ಅಂತ ಹೋಗ್ಬಿಡ್ತೀನಿ. ನಾನು ಸ್ವಲ್ಪ ಸ್ಲೋ ಆಗಿ ಹೋದ್ರೆ ತುಂಬಾ ಕಾಲ್ ನೋವು ಬರುತ್ತೆ. ಹಂಗಾಗಿ ಫಾಸ್ಟ್ ಆಗಿ ಹೋಗ್ಬಿಟ್ರೆ ಓಕೆ ಅಂತ ಅನ್ಬಿಟ್ಟು ಇಲ್ಲಿ ಧೂಪ ಹಾಕಿ ಮೊದಲನೇ ಮೆಟ್ಲಿಗೆ ಸಣ್ಣ ಮಾಡ್ಕೊಂಡು ಹೋಗೋದು. ಒಂದ್ 3 ಸಲ ಬಂದಿದ್ದೀನಿ ಇದೇ ರೂಟಲ್ಲಿ ನಾವು ಹೋಗಿರೋದ್ರಿಂದ ಮೆಟ್ಲು ಹತ್ಕೊಂಡೆ ಹೋಗೋಣ ಅಂತ ಅನ್ಬಿಟ್ಟು. ಇನ್ನೊಂದ್ ಕಡೆ ಇದೆ, ಅದ್ರಲ್ಲಿ ಒಂದ್ 30 ಮೆಟ್ಲು ಹತ್ತಿದ್ರೆ ನಿಮ್ಗೆ ದೇವಸ್ಥಾನ ಸಿಕ್ಬಿಡುತ್ತೆ. ಹಂಗಾಗಿ ಯಾವ್ದು ಬೇಕೋ ನಿಮ್ಗೆ ಅನುಕೂಲ ಯಾವ್ದಾಗುತ್ತೆ ಅದ್ ನೋಡ್ಕೊಂಡು ಇದ್ ಮಾಡ್ಬೇಕು. ಇಲ್ಲೇನೆ ಕೆಳಗಡೆನೆ ಸ್ಲಿಪ್ ಅನ್ನ ಬಿಟ್ಟು ಹೋಗುವಂತದ್ದು. ಈ ತರ ಧೂಪ ಎಲ್ಲ ಹಾಕಿ ಹೊರಟಿದೀವಿ ಇವಾಗ. ತುಂಬಾ ಚೆನ್ನಾಗಿದೆ ದೇವಸ್ಥಾನನು, ತುಂಬಾ ಚೆನ್ನಾಗಿದೆ, ದೇವರು ತುಂಬಾ ಚೆನ್ನಾಗಿದೆ. ಎಷ್ಟು ನೋಡಿದ್ರು ಸಾಲಲ್ಲ ಅಂತ ಅನ್ಸುತ್ತೆ, ಹಂಗಿತ್ತು ಅಲಂಕಾರ ಎಲ್ಲ. ಅದು ಸರಿ ಇಲ್ಲ ಮಮ್ಮಿ, ಅದು ರೂಟು. ಅವಾಗ್ಲೇ ಹೇಳಿಲ್ವಾ ಅಲ್ಲಿಂದ ಬರೋಣ ಅಂದ್ರೆ ಬೇಡ ಬೇಡ ಅಂತ ಇಲ್ಲಿ ಕರ್ಕೊಂಡ್ ಅಲ್ಲಿ ಹೆಂಗ್ ಬರಕ? ಇವಾಗ ಏಂತಕ್ ಬರೋಣ ಬಾ. ಹಿಂಗ ಹೋಗಿ ಹಿಂಗೆ ಬರ್ಬೋದಲ್ಲ. ಮತ್ತೆ ಇದ್ಯಾಕೆ ಹಿಂಗ ಆಡಿದ್ರೆ ಇವ್ರು? ಅದಕ್ಕೆ ನಂಗೆ ಬೇಜಾರು ಬರತ್ತ. ಇವಾಗ ಫಸ್ಟ್ನೇ ಮೆಟ್ಲು ಹತ್ತಿದೀವಿ. 220 ಮೆಟ್ಲು ಹತ್ಬಿಟ್ಟು ಸಿಗ್ತೀವಿ. ಬನ್ನಿ ಹೋಗೋಣ. 2 ಕಡೆ ಇದೆ ನಿಮಗೆ ದಾರಿ. ಒಂದು 30 ಮೆಟ್ಲಿದೆ, ಒಂದು ಇಲ್ಲಿದೆ. 30 ಮೆಟ್ಲಲ್ಲಿ ಹೋದ್ರೆ ಸ್ವಲ್ಪ ದೂರ ಒಂಥರ ಅಪ್ ಥರ ಇದೆ, ಅಲ್ಲಿ ಹತ್ತಿ ಆಮೇಲೆ ಮೆಟ್ಲು ಹತ್ಬೇಕು. ಇಲ್ಲಿ ಮೊದಲನೆಯಿಂದನೇ ಮೆಟ್ಲಿದೆ. ಬನ್ನಿ ಹತ್ತಣ, ಹತ್ತಿ ಸಿಗ್ತೀನಿ ನಿಮಗೆ. ಈ ಕಡೆ ಸ್ವಲ್ಪ ಕುತ್ಕೊಳ್ಳೋಕೆ ಜಾಗ ಮಾಡೋರೆ, ಸುಸ್ತಾದಂಗೆ. ಆ ಕಡೆನೂ ಜಾಗ ಇದೆ. ಆ ಕಡೆ ಬಂಡೆ ತೋರ್ಸು, ಅಲ್ಲಿ ಇಲ್ಲಿ ದೇವ್ರು ಅಲ್ಲಿ ನೋಡಿ ಇದೆ. ನೋಡಿ ಈ ತರ ಇದೆ ದೇವಸ್ಥಾನ. ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಆಮೇಲೆ ನೀವು ಊಟಕ್ಕಿಂತ ಮುಂಚೆ ಒಂದ್ಸಲಿ ದರ್ಶನ ಮಾಡ್ಬೋದು, ಊಟ ಆದ್ಮೇಲೆ ಒಂದ್ಸಲಿ ಮಾಡ್ಬೋದು. ಯಾಕೆಂದ್ರೆ ಜನ ಕಮ್ಮಿ ಇದ್ರು, ಅಮಾವಾಸ್ಯೆಗೆಲ್ಲ ಜಾಸ್ತಿ ಆಗತ್ತಂತೆ ಅವ್ರು ಹೇಳ್ತಾ ಇದ್ರು ಪುರೋಹಿತರು. ಆಮೇಲೆ ಒಂದು ಫಿಲಮ್ ಅಲ್ಲಿ ಕಲ್ಪನಾ ಅವರು ಬಂದಿದಾರಲ್ಲ, ಅದ್ರಲ್ಲಿ ಎಷ್ಟು ಚೆನ್ನಾಗಿ ತೆಗ್ದಿದಾರಲ್ವಾ. ಶರಪಂಜರ ಅನ್ಸುತ್ತೆ ಅದು, ಅದ್ರಲ್ಲಿ ಸೂಪರ್ ಆಗಿ ತೆಗ್ದಿದ್ದಾರೆ. ಅದು ನೆನಪಾಯ್ತಾ ಇತ್ತು ನೋಡಿ. ಆ ಕಡೆ ನೋಡಿದ್ರು ನಿಮ್ಗೆ ಗ್ರೀನೇ ಕಾಣಿಸುತ್ತೆ, ಬಂಡೆಗಳು ಗ್ರೀನ್ ಆಗಿ, ಎಲ್ಲ ಮರಗಳು ಒಂಥರ ಎಲ್ಲ
ಹೆಂಗೆ ಅದನ್ನ ವರ್ಣಿಸೋದು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಅಷ್ಟು ಚೆನ್ನಾಗಿತ್ತು. ಒಂದಷ್ಟೊತ್ತು ನಾವ್ ಅಲ್ಲೇ ಕೂತಿದ್ವಿ ಬಂಡೆ ಮೇಲೆ. ಆಮೇಲೆ ನೋಡಿ ಒಂದ್ 2-3 ಫೋಟೋ ತಗೊಂಡ್ವಿ. ಎಷ್ಟ್ ಚೆನ್ನಾಗ್ ಬರುತ್ತೆ ಗೊತ್ತಾ ಈ ತರ. ಆಮೇಲೆ ನಾನ್ ಹತ್ತಿರೋದ್ ನೋಡಿ ನಮ್ಮ ಅಕ್ಕ ಕೂಡ ಬಂದ್ಲು, ನಾನು ಬರ್ತೀನಿ ಅಂತ ಅನ್ಬಿಟ್ಟು ಹಂಗೆ ರೇಗಿಸ್ತಾ ಇದ್ದ. ನಾಗೇಂದ್ರ ನಿನ್ ಕೈಲಿ ಆಗಲ್ಲ ಮಮ್ಮಿ ಬಂಡೆ ಹತ್ತೋದಕ್ಕೆ ಅಂತ ಅನ್ಬಿಟ್ಟು. ಒಳ್ಳೆ ನಮ್ಮ ಅಕ್ಕ ಏನ್ ಮಾತಾಡಿದ್ರು ಒಂಥರ ಕಾಮಿಡಿ ತರ ಮಾತಾಡ್ತಾಳೆ ಸಖತ್ತಾಗಿ. ಆ ಕಡೆ ಸ್ಲ್ಯಾಂಗೇ ಆ ತರ ಇದೆ. ಒಂಥರ ಇದು ನಂಜನಗೂಡು ಆ ಕಡೆ ಎಲ್ಲ ಮಾತಾಡೋದು ನನ್ಗೆ ತುಂಬಾ ಇಷ್ಟ ಆಗುತ್ತೆ ಆ ತರ ಮಾತಾಡೋದು. ಹಂಗಾಗಿ ಇಬ್ರು ಸ್ವಲ್ಪ ಹೊತ್ತು ಇಲ್ಲಿ ಅದೆಲ್ಲ ನೋಡ್ಕೊಂಡು ಕೂತಿದ್ವಿ. ಆಮೇಲೆ ದರ್ಶನ ಮಾಡೋದಕ್ಕೆ ಹೋದ್ವಿ. ನೀರು ಕುಡಿಬಾರ್ದು, ವಾಟರ್ ತುಂಬಕತ್ತದೆ ಅಂತ ನೀನು ನೋಡಿ. ಅಲ್ಲೇ ಮಾಡಿ ಝೂಮ್ ಹಾಕ್ಲ ನೋಡಿ, ಇವ್ರು ಹತ್ತೆ ಬಿಟ್ರು. ಇಲ್ಲಿ ನೋಡಿ ನಿಮ್ಗೆ ಬೆಟ್ಟಗಳು ಹೆಂಗ್ ಕಾಣಿಸ್ತಾ ಇದೆ ಅಂತ ಅನ್ಬಿಟ್ಟು ಯಾಕೆ ಮ್ಯೂಟ್ ಮಾಡಿದೀನಿ ಅಂತಂದ್ರೆ, ಇಲ್ಲಿ ಸಾಂಗ್ ನ ಹಾಕಿರ್ತಾರೆ. ನಾವು ಮೆಟ್ಲು ಹತ್ಬೇಕಾದ್ರೇನೆ ಸಾಂಗ್ಸ್ ಎಲ್ಲ ಕೇಳಿಸ್ತಾ ಇರುತ್ತೆ ದೇವ್ರದು. ಹಂಗಾಗಿ ಅದನ್ನ ಮ್ಯೂಟ್ ಮಾಡಿದೀನಿ. ಈ ತರ ದೇವಸ್ಥಾನಕ್ಕೆ ಹೋಗಿದ ತಕ್ಷಣನೇ ಈ ತರ ಸಿಗುತ್ತೆ. ಹಿಂಗೆ ಹೋಗಿ ನಾವು ದರ್ಶನ ಮಾಡ್ಕೋಬಹುದು. ಚೆನ್ನಾಗಿ ಇಲ್ಲ ಗೊತ್ತಾ, ಊಟನೂ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಅನ್ನ ರಸಂ ಇತ್ತು, ತುಂಬಾ ಚೆನ್ನಾಗಿತ್ತು. ಅದಾದ್ಮೇಲೆ ಇಲ್ಲಿ ಕೂತಿರೋರ್ಗೆ ಬೇಕಾದ್ರೆ ಹಣ್ಣು ಕೊಡ್ಬೋದು, ಬಾಳೆಹಣ್ಣು ಮತ್ತೆ ದಾಳಿಂಬೆ ಹಣ್ಣು ಎಲ್ಲ ತಂದಿದ್ವಿ ನಾವು. ದುಡ್ಡು ಕೊಡ್ಬೋದು, ನಮ್ ಕೈಲಿ ಏನಿದೆಯೋ ಅದನ್ನ ಕೊಟ್ಬಿಟ್ಟು ಈ ಕಡೆಯಿಂದ ಊಟಕ್ಕೆ ಹೋಗ್ಬೋದು. ಊಟಕ್ಕೆ ಹೋದ್ವಿ, ತುಂಬಾ ಚೆನ್ನಾಗಿತ್ತು. ಜನಾನು ಇರ್ಲಿಲ್ವಲ್ಲ, ಹಂಗಾಗಿ ಈ ತರ ಗೋಪುರಗಳೆಲ್ಲ ಕಾಣಿಸ್ತಾ ಇದೆ. ಪಕ್ಕದಲ್ಲೇ ಊಟಕ್ಕೆ ಅಂತ ಇದೆ, ಹಿಂಗಿಂದ ಹೋದ್ರೆ ಇಲ್ಲಿ ಊಟ ಕೊಡ್ತಾರೆ. ಹೋಗದಾ ಬಾ ನೀನು ಮುಂದಕ್ಕೆ. ದೇವರಿಗೆ ಪ್ರಿಯವಾದ್ದೇನು ಮೊದಲು? ಪ್ರಿಯವಾದ್ದು ತುಳಸಿ. ಓಕೆ, ರಂಗನಾಯ್ಕ. ಇಲ್ಲಿ ಕುತ್ಕೊಂಡು ಊಟ ಮಾಡೋದಕ್ಕೆ, ಎಲ್ಲ ನೋಡೋದಕ್ಕೆ, ಆ ಪ್ರಕೃತಿನ ಸೌಂದರ್ಯನ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ. ನಾವು ತಂದಿರೋ ಹಣ್ಣು ಆಮೇಲೆ ದಾಳಿಂಬೆ ಹಣ್ಣು ಎಲ್ಲಾನು ಕೂಡ ಈ ಮಂಕಿಗಳು ನೋಡಿ ಒಂದೊಂದು ಎಲ್ಲರಿಗೂ ಸಮವಾಗಿ ಕೊಡೋಣ ಅಂತಂದ್ರೆ ಬಿಡೋದೇ ಇಲ್ಲ. ಒಂದೊಂದಕ್ಕೆ 2-3 ಕೊಡ್ಬೇಕು. ಆ ತರ 2 ಚಿಪ್ ತಂದಿದ್ಲು ನಮ್ಮ ಅಕ್ಕ. ಈ ತರ ಏನಾದ್ರು ಹೊಟ್ಟೆ ಹಸ್ವಾದ್ರೆ ಅಂತ ಅನ್ಬಿಟ್ಟು ನಾವ್ ಯಾರು ತಿಂದಿರ್ಲಿಲ್ಲ. ದೇವಸ್ಥಾನಕ್ಕೆ ಹಣ್ಣು ಕಾಯಿ ಮಾಡ್ಸೋಣ ಅಂತ ಅನ್ಬಿಟ್ಟು, ದೇವ್ರೇ ಇಲ್ಲಿದ್ದಾರೆ ಕೊಡೆ ಪರವಾಗಿಲ್ಲ ಅಂತ ಅನ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ವಿ ಎಲ್ಲ ನಾವು. ಇನ್ನ ಕರ್ಪೂರ ಮತ್ತೆ ಗಂಧದ ಕಡ್ಡಿ ಮಾತ್ರ ದೇವ್ರಿಗೆ ಅಂಟಿಸಿದ್ದು ಅಷ್ಟೇನೆ. ಎಷ್ಟ್ ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ವಾ, ನಿಮ್ಗೂ ತೋರ್ಸೋ ಆಸೆ ನನಗೆ. ಸಖತ್ ಅಂದ್ರೆ ಸಖತ್ತಾಗಿದೆ. ಆ ಬೆಟ್ಟಗಳು ನೋಡ್ತಾ ಇದ್ದೀರಲ್ವಾ ಯಾವ ತರ ಕಾಣಿಸ್ತಾ ಇದೆ ಅಂತ ಅನ್ಬಿಟ್ಟು. ನೀವ್ ಯಾರ್ಯಾರು ಹೋಗಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ. ತುಂಬಾ ಜನ ಇದ್ದೀರಾ ಮೈಸೂರಿಂದ, ನನ್ನ ಸಿಸ್ಟರ್ಸು. ತುಂಬಾ ಒಂಥರ ಖುಷಿ ಆಗೋಯ್ತು ನನಗೆ ನಿಮ್ಮನ್ನೆಲ್ಲ ನೋಡಿ. ಮೊನ್ನೆ ಮಾದೇಶ್ವರನ ಬೆಟ್ಟದಲ್ಲಿ ಮತ್ತೆ ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಅಲ್ಲೆಲ್ಲ ನಮ್ಮ ಅಕ್ಕನ ಡ್ರಾಪ್ ಮಾಡಕ್ಕೆ ಬಸ್ ಸ್ಟ್ಯಾಂಡ್ ಬಂದಿದ್ವಿ ನಾವು. ಹಂಗಾಗಿ ತುಂಬಾ ಇಷ್ಟ ಆಯ್ತು. ನೀವು ಎಷ್ಟ್ ಚೆನ್ನಾಗಿ ಮಾತಾಡಿಸ್ತೀರಲ್ವಾ, ನಂಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ. ನೋಡಿ ಈ ತರ ಅನ್ನ ರಸಂ ಕೊಟ್ಟಿದ್ರು, ತುಂಬಾ ಚೆನ್ನಾಗಿತ್ತು. ಹಂಗಾಗಿ ಬಿಸಿ ಬಿಸಿ ಇರುತ್ತೆ. ಹೋಗಿ ಊಟ ಮಾಡ್ಕೊಂಡು ಮತ್ತೆ ಬಂದು ದೇವ್ರ ದರ್ಶನ ಮಾಡ್ಕೊಬಹುದಮ್ಮ ನೀವು, ಇನ್ನೊಂದ್ಸಲಿ ಬನ್ನಿ ಹೋಗಿ ಅಂತ ಅಂದ್ರು. ಹಂಗಾಗಿ 2 ಸಲಿ ಹೋಗಿದ್ವಿ ದೇವಸ್ಥಾನಕ್ಕೆ. ಈ ತರ ಕಾಣಿಸ್ತಾ ಇದೆ, ಕಾಡು ಕಾಣಿಸ್ತಾ ಇದೆ ನೋಡಿ, ಎಷ್ಟ್ ಚೆನ್ನಾಗಿದೆ. ನೋಡ್ತಾ ಇದ್ರೇನೆ ಒಂಥರ ಖುಷಿ ಆಗುತ್ತೆ. ಅಲ್ಲಿ ಫೋಟೋ ಬೇಕಾದ್ರೆ ನಮ್ಗೆ ಫೋಟೋ ಬೇಕಾದ್ರೂ ತೆಗೆಸ್ಕೋಬಹುದು. ಅದಕ್ಕೆ ನಾವೇನ್ ಫೋಟೋ ಏನು ತಗೊಳಕ್ ಹೋಗ್ಲಿಲ್ಲ. ಯಾಕೆಂದ್ರೆ ಬಸ್ಸಲ್ಲಿ ಹೋಗಿರೋದ್ರಿಂದ ಮತ್ತೆ ರಿಟರ್ನ್ ಅದೆಲ್ಲ ತಗೊಂಡ್ಬರ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತ. ಮನೆಯವ್ರು ಬರ್ತೀನಿ ಕರ್ಕೊಂಡು ಹೋಗಕ್ಕೆ ಅಂತಾನೆ ಗೊತ್ತಿರ್ಲಿಲ್ಲ ಮನೆಯವ್ರು ಬರ್ತಾರೆ ಅಂತ. ಹಂಗಾಗಿ ನಾನು ಎಲ್ಲೂ ಏನು ಪರ್ಚೇಸ್ ಮಾಡಿಲ್ಲ. ಒಂದ್ ಬುಟ್ಟಿ ಮಾತ್ರ ಮಾಡ್ದೆ ಅಪ್ಪ. ಆ ಬುಟ್ಟಿನ ಒಂದ್ 250 ಜನ ಕೇಳಿರ್ಬೋದು ಆಯ್ತಾ. ಊಟದ ಹಾಲಲ್ಲಿ ಎಲ್ಲಾ ಕಡೆ ಎಷ್ಟ್ ಕೊಟ್ರಿ ಬಿದ್ರದದು. ಎಷ್ಟ್ ಕೊಟ್ರಿ ಅಂತ. ನಮ್ಮಮ್ಮ ಏನಂತ ಗೊತ್ತಾ, ಲಾಸ್ಟ್ ಅಲ್ಲಿ ತೆಗ್ದು ಬಿಸಾಕ್ಬಿಡ್ತೀನಿ ನೋಡು ನಿನ್ ಬುಟ್ಟಿನ. ಇರೋ ಬರೋರೆಲ್ಲ ಕೇಳ್ತಾವ್ರಿ ಇಲ್ಲಿ ಎಷ್ಟ್ ಕೊಟ್ರಿ, ಎಲ್ ತಗೊಂಡ್ರಿ ಅಂತ ಹೇಳಿ ಸಾಕಾಯ್ತು ನನ್ಗೆ ಅಂತ. ಅಷ್ಟು ಇರಿಟೇಟ್ ಆಗೋಯ್ತು ನಮ್ಮ ಅಮ್ಮನ್ಗೆ. ಆಮೇಲೆ ನಮ್ಮ ಅಕ್ಕ ಹಿಡ್ಕೊಂಡಿದ್ಲಾ, ಇದನ್ನ ಎಲ್ಲಾನ ಒಂದ್ ಅಂಗಡಿಲಿ ಇಟ್ಬಿಡೋಣ ಕಣೆ, ಹೇಳಿ ಸಾಕಾಯ್ತದೆ ಅಂತ. ಇಬ್ಬರಿಗೂ ಅಷ್ಟು ಬೇಜಾರಾಗೋಯ್ತು. ನೀನ್ ತಿರ್ಗಿಸ್ತೀನಿ ಹುಡುಗಿ ಅಲ್ವಾ, ನಾನ್ ನಿನ್ನ ಕರ್ಕೊಂಡ್ ಬಂದಿರೋದು. ನಿನ್ನ ನಾನ್ ಕರ್ಕೊಂಡ್ ಬಂದಿದ್ದೀರ ದೇವಸ್ಥಾನಕ್ಕೆ, ನನ್ನ ನೀನ್ ಕರ್ಕೊಂಡ್ ಬಂದಿದ್ಯಾ. ನಾ ಹಂಗೆಲ್ಲ ತಿಳ್ಸೋ ಹಿಂಗ್ ಇಟ್ಕೊಂಡು
ಆಗಿದೆ ಮೇಲ್ಗಡೆ ಅಂದರೆ ಒಂದೇ ಸಮ ಮಳೆ ಎಲ್ಲ ಹುಯ್ತಾ ಇದೆಯಲ್ಲ, ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ವೆದರ್ ಚೆನ್ನಾಗಿದೆ ಮತ್ತು ಎಲ್ಲ ಗ್ರೀನಾಗಿ ಕಾಣಿಸ್ತಾ ಇದೆ, ಬೆಟ್ಟ ಗುಡ್ಡ ಎಲ್ಲ. ಇವಾಗ ಅವರಿಬ್ಬರು ಎಲ್ಲೋದ್ರು ಕಾಣಿಸ್ತಾನೆ ಇಲ್ಲ. ನಾನು ಮತ್ತು ನಾಗೇಂದ್ರ ಇಬ್ಬರು ಕೂಡ ಇಳಿದ್ಬಿಟ್ಟು ಬಂದ್ವಿ, ಪಟ್ ಅಂದ್ಬಿಟ್ಟು ಇಳಿದ್ಬಿಟ್ಟು ಬಂದ್ಬಿಟ್ವಿ. ಅವರಿಬ್ಬರು ಎಲ್ಲಿ ಅಂತಲೇ ಕಣ್ಣಿಗೆ ಕಾಣಿಸ್ತಾರೆ. ಅವ್ರು ಎಲ್ಲೋದ್ರೋ ಏನೋ, ಇಬ್ಬರು ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ಮಾದೇಶ್ವರನ ಬೆಟ್ಟಕ್ಕೆ ಹೋಗಬೇಕು. ಬೇಗ ಬೇಗ ಬಸ್ ಹತ್ತಿದ್ರೆ ಬೇಗ ಬೇಗ ಹೋಗಿ ಮನೆ ಸೇರ್ಕೋಬೋದು. ಸಂಜೆ ಏನಾದರೂ ಮಳೆ ಸ್ಟಾರ್ಟ್ ಆಗುತ್ತೆ ಗೊತ್ತಿಲ್ಲ, ನೋಡಬೇಕು. ನಮ್ಮ ನಾಗೇಂದ್ರಗೆ ಯಾವಾಗಲೂ ದೇವಸ್ಥಾನಕ್ಕೆ ಎಲ್ಲ ಹೋಗಿ ಅಭ್ಯಾಸ ಇರೋದ್ರಿಂದ ಅವ್ನು ಬಸ್ಸು ರೂಟು ಕರೆಕ್ಟಾಗಿ ಕರ್ಕೊಂಡು ಹೋಗ್ತಾನೆ. ಹಂಗಾಗಿ ಹೋಗ್ತಾ ಇದ್ದೀವಿ. ಇವಾಗ ಹೋಗೋಣ. ಅಲ್ಲೇ ಬಸ್ ಸಿಕ್ಕುತ್ತೆ. ನಾವು ಕೊಳ್ಳೇಗಾಲಕ್ಕೆ ಬಂದ್ವಿ. ಇದಕ್ಕೆ ಬೆಟ್ಟಕ್ಕೆ ಹೋಗ್ಬೇಕು ಅಂದರೆ ಕೊಳ್ಳೇಗಾಲಕ್ಕೆ ಬಂದು ಹೋಗ್ಬೇಕಲ್ವಾ. ಇಲ್ಲಿ ಯಾಕೆ ಮ್ಯೂಟ್ ಮಾಡಿದ್ದೀನಿ ಅಂದರೆ ಆಟೋದವರು ಸಾಂಗ್ಸ್ ಹಾಕಿದ್ರು, ಹಂಗಾಗಿ ಮ್ಯೂಟ್ ಮಾಡಿದ್ದೀನಿ. ನಾವು ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಕೊಳ್ಳೇಗಾಲದಲ್ಲಿ ಫೇಮಸ್ ಆಗಿರೋ ಬಾದಾಮಿ ಹಲ್ವಾನ ತಿನ್ನೋದಕ್ಕೆ ಹೋಗ್ತಾ ಇದೀವಿ. ಅಲ್ಲಿಂದ ನೀವು ನಡ್ಕೊಂಡು ಹೋಗ್ತೀರಾ ಅಂತಂದ್ರೆ 1 ಕಿಲೋಮೀಟರ್ಗಿಂತ ಕಮ್ಮಿನೇ ಆಗುತ್ತೆ. ನಮ್ಗೆ ಅಡ್ರೆಸ್ ಗೊತ್ತಿಲ್ವಲ್ಲ, ಹಂಗಾಗಿ ಮಿನಿಮಮ್ ಚಾರ್ಜ್ ಅಂತ ಅಂದ್ಬಿಟ್ಟು 50 ರೂಪಾಯಿ ತಗೊಂತಾರೆ ಅವರು. ಆ ಕಡೆಯಿಂದ ನಾವು ನಡ್ಕೊಂಡ್ ಬಂದ್ಬಿಟ್ವಿ. ಏನು ನಮ್ಗೆ ಯಾರನ್ನ ಕೇಳಿದ್ರು ಹೇಳ್ತಾರೆ ಬಸ್ ಸ್ಟ್ಯಾಂಡ್ ಎಲ್ಲಿ ಅಂತ ಅಂದ್ಬಿಟ್ಟು, ಹಂಗಾಗಿ ಆ ಕಡೆಯಿಂದ ನಡ್ಕೊಂಡ್ ಬಂದ್ವಿ. ಈ ಕಡೆಯಿಂದ ಗೊತ್ತಿಲ್ವಲ್ಲ ಅಂತ ಅಂದ್ಬಿಟ್ಟು ಈ ತರ ಸಿಗುತ್ತೆ ನಿಮ್ಗೆ ಬಾದಾಮಿ ಹಲ್ವಾ. 5ನೇ ತಾರೀಕು ಮಾತ್ರ ನಿಮ್ಗೆ ದಮ್ ರೋಡ್ ಸಿಗುತ್ತಂತೆ. ಒಂದೇ ದಿನ, ತಿಂಗಳಿಗೆ ಒಂದೇ ದಿನ ನಿಮ್ಗೆ ದಮ್ ರೋಡ್ ಸಿಗುತ್ತೆ. ಯಪ್ಪ, ಕೈಯಲ್ಲಿ ಇಷ್ಟೊಂದು ಎಡಿಯಕ್ಕಾಗುತ್ತಾ ಅಂತ ನಮ್ ರೂಢಿ ಆಗ್ಬಿಟ್ಟಿದೆಯಮ್ಮ ಈಗ್ಲಿಂದ. ಆ ಚೀಲ ಎಲ್ಲ ಅದೇ. ಹೌದಾ? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್? ನಾವು 4ನೇ ತಲೆಮಾರಮ್ಮ. ನಮ್ ಮುತ್ತಾತ ಆ ಕಾಲದಲ್ಲಿ ಪೌಂಡ್ ಅಂತ ಬಿಟ್ಟಿತ್ತು. ಆ ಪೌಂಡ್ ಆದ್ಮೇಲೆ ನೋಡಿ ಈ ಬಟ್ಟೆ. ಹೌದಾ? ಇದೆಲ್ಲ ನೀವು ನೋಡಕ್ ಆಗಲ್ಲ ಈ ಬಟ್ಟೆ. ಹೌದಲ್ವಾ? ನಮ್ಗೆ ಗೊತ್ತಿಲ್ಲ, ನಮ್ ಜನರೇಷನ್ಗೆ ಇದು ಗೊತ್ತೇ ಇಲ್ಲ ಬಿಡಿ. 24 ತೊಲ ಇದು ನೋಡಿ, 24 ತೊಲ. ಇದು 48. ಇದೆರಡು ಸೇರು, ಇದು ಒಂದೊಂದ್ ಸೇರು, ಇದು ಅರ್ಧ ಸೇರು. ಏನ್ ತಿಂದಿದ್ದೀರಾ? ಇನ್ನೇನು ಫೇಮಸ್ ಬಾದಾಮಿ ಅಲ್ವಾ? ಹೌದಾ? ನೀವು ಕೂಡ ಕೊಳ್ಳೇಗಾಲಕ್ಕೆ ಹೋದಾಗ ಇವ್ರ ಮನೆಗೆ ವಿಸಿಟ್ ಮಾಡಿ ಮನೇಲೇ ಮಾಡುವಂಥದ್ದು 4ನೇ ತಲೆಮಾರು ಅಂತ ಹೇಳಿದ್ರು. ಫೋಟೋ ಕೂಡ ತೋರಿಸಿದ್ರು. ನಿಮ್ಗೆ ತೋರಿಸೋ ಆಸೆ ನನಗೆ, ಹಂಗಾಗಿ ನಾನು ಕೂಡ ಯೂಟ್ಯೂಬಲ್ಲೇ ನೋಡಿದ್ದೆ. ಒಂದ್ಸಲಿ ಹೋದಾಗ ತಿನ್ಬೇಕಲ್ಲ ಅಂತ ಅನ್ನಿಸ್ತಾ ಇತ್ತು. ನಮ್ಮ ಅಮ್ಮನಿಗೂ ಕೂಡ ಅಲ್ಲಿಂದ ಪಾರ್ಸಲ್ ತಗೊಂಡ್ಬಂದೆ. 100 ಗ್ರಾಮು 50 ಗ್ರಾಮ್ ಬಂದು 50 ರೂಪಾಯಿ ಇರುತ್ತೆ. ಇಲ್ಲೇ ಇದೆ ನೋಡಿ. ಅಲ್ಲಿ ಯಾರನ್ನ ಕೇಳಿದ್ರು ನಿಮ್ಗೆ ಬಾದಾಮಿ ಹಲ್ವಾ ಎಲ್ಲಿ ಮಾಡ್ತಾರೆ ಅಂತಂದ್ರೆ ಹೇಳ್ತಾರೆ. ಹಂಗಾಗಿ ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿತ್ತು. ಈ ತರ ಸಿಗುತ್ತೆ. ಆಮೇಲೆ ದೇವಸ್ಥಾನ ಇದೆ, ಈ ಮನೆ ಪಕ್ಕನೇ ಒಂದು ದೇವಸ್ಥಾನ ಇದೆ. ನಿಮ್ಗೆ ಬೇಗನೆ ಗೊತ್ತಾಗ್ಬಿಡುತ್ತೆ. ಬಸ್ ಸ್ಟ್ಯಾಂಡ್ ಬಂದ್ರೆ ಸಾಕು ಗೊತ್ತಾಗ್ಬಿಡುತ್ತೆ. ಈ ತರ ಹಲ್ವಾ ಇರುತ್ತೆ. ಇಷ್ಟು ಪ್ರತಿದಿನ ಮಾಡ್ತಾರಂತೆ. ಒಂದಿನಕ್ಕೆ ಮಾತ್ರ 5ನೇ ತಾರೀಕು ಮಾತ್ರ ನಿಮ್ಗೆ ದಮ್ ರೋಡ್ ಸಿಗುತ್ತೆ ಅಂತ ಹೇಳಿದ್ರು. ಅದೇ ಬೂದುಗುಂಬಳಕಾಯಲ್ಲೆಲ್ಲ ಮಾಡ್ತೀವಲ್ಲ ಅದು. ಹಂಗಾಗಿ ಫೋಟೋ ಎಲ್ಲ ತೋರಿಸಿದ್ರು. ಅವ್ರ ಅಪ್ಪ, ಅವ್ರ ತಾತ, ಅವ್ರ ತಾತ, ಒಟ್ನಲ್ಲಿ 4 ಜನರೇಷನ್ ಈ ಒಂದು ಹಲ್ವಾನ ಮಾಡ್ಕೊಂಡು ಬಂದಿದಾರಂತೆ. ಆ ಬಟ್ಟೆಲ್ಲ ಇರುತ್ತಲ್ಲ, ವೇಟ್ ಹಾಕೋದು, ಅದನ್ನೆಲ್ಲ ಕೂಡ ತೋರಿಸ್ತಾ ಇದ್ರು. ನಮ್ ಜನರೇಷನ್ಗೆ ಈ ತರ ಏನದು ಸೇರು, ಪಾವು ಇದೆಲ್ಲ ಗೊತ್ತಿದೆ. ಆದ್ರೆ ಈ ಹಲ್ವಾನು ಕೂಡ ಸೇರಲ್ಲೇ ಕೊಡ್ತಿದ್ರಂತೆ. ನೋಡಿ ಇಷ್ಟೆಲ್ಲ ಅವರು ಪ್ರತಿದಿನಕ್ಕೂ ಇದ್ ಮಾಡ್ಕೋತಾರಂತೆ. ಅವ್ರು ಒಬ್ರೇ ಮಾಡೋದ್ರಿಂದ ಬೆಣ್ಣೆ ನಾವು ಅದು ಇದು ತುಪ್ಪ ಅದನ್ನೆಲ್ಲ ಬಳಸಲ್ಲ. ಈ ತರ ಒರಿಜಿನಲ್ ಬೆಣ್ಣೆನೆ ನಾವು ತರಿಸಿ ಇದಕ್ಕೆ ಅಂತಾನೆ ಬಳಸೋದು ಅಂತ ಎಲ್ಲಾನು ಕೂಡ ತೋರಿಸಿದ್ರು. ನೀವೇನಾದ್ರೂ ಹೋದ್ರೆ ಕೊಳ್ಳೇಗಾಲಕ್ಕೆ ಒಂದ್ಸಲಿ ನೋಡಿ, ಅಮ್ಮನಿಗೆ ಅಂತ ಅನ್ಬಿಟ್ಟು, ಅಮ್ಮನಿಗೆ ಅಕ್ಕನಿಗೆ ಇಬ್ಬರಿಗೂ ಕೂಡ 100 ಗ್ರಾಮು ಈ ತರ ಒಂದು ಇದ್ರಲ್ಲಿ ಪಾರ್ಸಲ್ ಕೊಡ್ತಾರೆ. 50 ಗ್ರಾಮ್ ಎಲ್ಲ ಪಾರ್ಸಲ್ ಕೊಡಲ್ಲ ಅಂತ ಅನ್ಕೋತೀನಿ, ನನಗೆ ಗೊತ್ತಿಲ್ಲ. 100 ಗ್ರಾಮ್ ಮಾತ್ರ ತಗೊಂಡೆ ನಾನು ಅಮ್ಮನ್ಗೆ. ಈ ತರ ಕಾಣಿಸುತ್ತೆ ನಿಮ್ಗೆ. ಇಲ್ಲಿ ಬೇಕು ಅಂದ್ರೆ ನೀವು ಕೂಡ ವಿಸಿಟ್ ಮಾಡಿ, ಆಯ್ತಾ? ಆಮೇಲೆ ಇಲ್ಲಿಂದ ನಾವು ಹೊರಟಿದ್ದು ಬೆಟ್ಟಕ್ಕೆ, ಅಂದ್ರೆ ಮಾದೇಶ್ವರನ ಬೆಟ್ಟಕ್ಕೆ ಹೊರಟ್ವಿ. ಹೋಗ್ತಿದಂಗೆ ಎಷ್ಟು ದಪ್ಪ ವಿಭೂತಿ ಬೆಳೆದಿದ್ದಾರೆ ಅಂದ್ರೆ, ಈ ವಿಭೂತಿ ಕೊಂಡು ಅಯ್ಯೋ ಇದೇನಪ್ಪ ಅಂತ ಅನ್ಕೊಂಡೆ. ನೋಡಿ ಇಲ್ಲಿ ಮೊದ್ಲು ನಾನು ಇದಕ್ ಬಂದಿದ್ದೀನಿ, ಅಂದ್ರೆ ಚಾರ್ಜಿಂಗ್ ಖಾಲಿ ಆಗಿತ್ತು ಅಂತ ಹೇಳಿದ್ನಲ್ಲ, ಹಂಗಾಗಿ ಮೊದ್ಲು ಚಾರ್ಜರ್ ಹಾಕೊಳ್ಳೋಕೆ 30 ರೂಪೀಸ್ ತಗೋತಾರೆ ನಿಮ್ಗೆ. ಅವ್ರದ್ದೇ ಚಾರ್ಜರ್ ಇರುತ್ತೆ, ವೈರು. ಹಂಗಾಗಿ ನಿಮ್ದು ಮೊಬೈಲ್ ಕೊಟ್ರೆ ಆಮೇಲೆ ಒಂದು ಕಾರ್ಡ್ ಕೊಡ್ತಾರೆ, ಅಂದ್ರೆ ಚಪ್ಪಲಿ ಸ್ಟ್ಯಾಂಡ್ ಅಲ್ಲೆಲ್ಲ ಕೊಡ್ತಾರಲ್ಲ ಆ ತರ ಕೊಡ್ತಾರೆ. ಆಮೇಲೆ ಬೇಕಾದ್ರೆ ನೀವು ಇದ್ ಮಾಡ್ಬೋದು. ನೀವೇನಾದ್ರೂ ಏನು ಅಂತಂದ್ರೆ ಇಲ್ಲಿ ಅವ್ರೆ ಇನ್ನೊಂದ್ಸಲ ಏನಾದ್ರು ನೀವು ಸಿಕ್ಕಿದ್ರೆ ಖಂಡಿತವಾಗ್ಲೂ ನನ್ನ ಜೊತೆ ಕಾಫಿ ಕುಡಿಬೇಕು. ಇಲ್ಲ ಅಂದ್ರೆ ಒಂದ್ ಮಳೆ ಹೂವನಾದ್ರೂ ನೀವು ನನ್ನ ಹತ್ರ ಇಸ್ಕೋಬೇಕು, ಆಯ್ತಾ? ನಾನು ಅರ್ಜೆಂಟ್ ಅಲ್ಲಿ ಇದ್ದೆ, ನೀವು ಅರ್ಜೆಂಟ್ ಅಲ್ಲಿ ಇದ್ರಿ. ನಿಮ್ ಜೊತೆ ಫೋಟೋ ತಗೊಳಕು ಕೂಡ ನನ್ನ ಹತ್ರ ಫೋನ್ ಇರ್ಲಿಲ್ಲ. ಇವಾಗ ಫೋನ್ ಇಸ್ಕೊಂಡು ಹೋಗ್ತಾ ಇದ್ದೀನಿ. ಹೋಗ್ಬೇಕಾದ್ರೆ ಬುಟ್ಟಿ ತಗೊಂಡೆ. ಎಲ್ಲಿ ತಗೊಂಡೆ ಅಂತ ನಿಮ್ಗೆ ತೋರಿಸ್ತೀನಿ. ಎಷ್ಟು ಜನ ಗೊತ್ತಾ, ಎಲ್ಲಿ ತಗೊಂಡ್ರಿ ಎಷ್ಟು ಅಂತ. ಬನ್ನಿ ತೋರಿಸ್ತೀನಿ ಎಲ್ಲಿ ತಗೊಂಡೆ ಏನು ಅಂತ ಅಂದ್ಬಿಟ್ಟು. ಈ ತರ ಎಲ್ಲ ಇತ್ತು. ಇಲ್ಲೇನು ನಾವು ಪರ್ಚೇಸ್ ಮಾಡಕ್ ಹೋಗ್ಲಿಲ್ಲ. ಆಮೇಲೆ ನಮ್ಮ ನಾಗೇಂದ್ರಂಗೆ ಒಂದು ಇಡ್ಲಿ ತಿನ್ಬೇಕು ಅನ್ಸ್ತಂತೆ, ಹಂಗಾಗಿ ಇಡ್ಲಿ ಕೊಡಿಸ್ದೆ. ರೋಡ್ ಸೈಡ್ ಅಲ್ಲೇ ಗಂಡ ಹೆಂಡತಿ ಇಬ್ರು ಕೂಡ ಇಡ್ಲಿ ಮಾಡ್ತಾ ಇದ್ರು. ಚೆನ್ನಾಗಿತ್ತು ಸಾಂಬಾರ್ ಜೊತೆ. ಅದ್ರ ಜೊತೆ ಒಂದು ಕಾಫಿ ಬೇಕು ಅಂತಂದ. ಕಾಫಿ ಕೊಟ್ಬಿಟ್ಟು ನಾವು ಹೋಗಿದ್ದು ಊಟಕ್ಕೆ ಅಂತ ಅಂದ್ಬಿಟ್ಟು ಹೊರಟ್ವಿ. ಚೆನ್ನಾಗಿತ್ತು. ಆಮೇಲೆ ನಾಟಕ ಎಲ್ಲ ನಡೀತಾ ಇತ್ತು. ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ವಿ. 8 ಗಂಟೆಗೆ ಲಾಸ್ಟ್ ಬಸ್ ಅವರು ನಮ್ಮ ಅಮ್ಮನ ತವ್ರ ಮನೆಗೆ. ಹಂಗಾಗಿ ಅಲ್ಲೇನೆ ಇದ್ದು 12ವರೆಗೇನೋ ಬಸ್
ಹೊರಟ್ರು. ಹಂಗಾಗಿ ಅದರಲ್ಲಿ ಹೊರಟ್ವಿ. ಇಡೀ ರಾತ್ರಿ ನಿದ್ದೆ ಇಲ್ಲ. ತುಂಬಾ ಇದೇ ಫಸ್ಟ್ ಟೈಮ್ ಈ ತರ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಇದು ಒಂಥರ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇಲ್ಲಿ ನೋಡಿ ಆಂಟಿನ ಮಾತಾಡ್ಸ್ತಾ ಇದ್ದೀನಿ. ಅವ ಬಾಯ್ಲಿ ಅಣ್ಣ ಯಾರ ಫೋನ್ ಮಾಡೋದಿದೆ ನಂಗೆ ಗೊತ್ತಿಲ್ಲ ಕಣ್ಮಗಳೇ. ನಾನು ಬೆಂಗಳೂರು ಫ್ರೆಂಡ್ಗಳು ಮಾತಾಡ್ತಾ ಇದ್ದಾರೆ. ಮಾಡಿದ ಇಲ್ಲೇ ಇದ್ದಿದ್ದು ಅದು ಮಾತಾಡೋದು ಬೆಂಗಳೂರಲ್ಲಿ ರಾಜ್ಕುಮಾರ್ ನಮ್ಗೆ ಅಲ್ಲೇ ಇದನ್ನ ಇಟ್ಕೊಂಡಿದ್ರಲ್ಲ ಇಲ್ಲಿ ಇದೆ ಡ್ಯಾನ್ಸ್ ಐಟಮು ಗೊಂಬೆಗಳು ಆಟ ಸಾಮಾನ ಮಕ್ಕಳದು ಫ್ಲವರು ಏನ್ ತಗೊಳಕ್ ಬಂದಿರಿ? ಒಂದೇ Paytm payment of 30 rupees. ನೋಡಿ ಇವರು ಕಾಫಿ ಕಾಯಿಸ್ತಿದ್ದಾರೆ. ಕಾಫಿ ಕಾಯಿಸ್ತವ್ರೆ. ಎಲ್ಲ ಫುಲ್ ಇದು ಜೋಶಲ್ಲಿದೆ. ಅಲ್ಲಿಂದ ಬರ್ತಿದ್ದಂಗೆ ಪ್ರತಿಯೊಂದು ಇರುತ್ತೆ. ನಿಮ್ಗೆ ಏನ್ ಬೇಕೋ ಅಲ್ಲಿ ಶಾಪಿಂಗ್ ಮಾಡ್ಬೋದು. ಆದ್ರೆ ನಾವು ಏನು ತಗೊಳ್ಳಿಲ್ಲ. ನಮ್ಮ ನಾಗೇಂದ್ರಂಗೆ ಇಡ್ಲಿ ಕೊಡ್ಸೋಣ ಅಂತ ಅನ್ಬಿಟ್ಟು ಇಡ್ಲಿ ಕೊಡಿಸಿ ಒಂದು ಕಾಫಿ ಕುಡಿತೀನಂದ. ಕಾಫಿ ಕುಡಿದ್ಬಿಟ್ಟು ಇವ್ನು ಇಡ್ಲಿ ತಿಂತಾ ಇದ್ದಾನೆ. ಎಲ್ಲರೂ ಇಡ್ಲಿ ತಿಂದ್ಬಿಟ್ಟು ಕಾಫಿ ಕುಡಿತಾರೆ. ಗಂಡ ಹೆಂಡತಿ ಇಬ್ರು ಕೂಡ ಇಲ್ಲಿ ಇಡ್ಲಿನ ಮಾಡ್ತಿರ್ತಾರೆ. ಪ್ರತಿದಿನ ಇರ್ತಾರಂತೆ ಸಂಜೆ ಈ ತರ ನಾಟಕ ನಡೀತಾ ಇತ್ತು. ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ. ನಮ್ಗೆ ಕುತ್ಕೊಳಕ್ ಆಗ್ಲಿಲ್ಲ. ಆಮೇಲೆ ಬಂದು ದೇವಸ್ಥಾನ ಮುಂದೆ ಕಡೆ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ. ಆಮೇಲೆ ಮತ್ತೆ ಇನ್ನೊಂದ್ಸಲ ದೇವಸ್ಥಾನ ಸುತ್ತ ಎಲ್ಲ ಬಂದು ನಮ್ಮ ಅಕ್ಕ ಗೊತ್ತಿರೋರು ಅಂತ ಅನ್ಬಿಟ್ಟು ಮಾತಾಡ್ಸಿದ್ಲು. ಅವಳು ಬಳೆ ತಗೊಳ್ಳಿ ಅಂತ ಇದ್ರು ಅವರು. ಆದ್ರೆ ಸಂಜೆ ಟೈಮು ಬಳೆ ತಗೋಬಾರ್ದು ಅಂತ ಇದ್ಲು. ಆಮೇಲೆ ಅವ್ರು ಏನಾಗಲ್ಲ ತಗೊಳ್ಳಿ ಅಂತ ಅಂದ್ರು. ಇರ್ಲಿ ಅಂತ ಅನ್ಬಿಟ್ಟು ನಾನು ಕೂಡ ಕೈ ತುಂಬಾ ಬಳೆ ತೊಟ್ಕೊಂಡಿದ್ದೆ. ಹಂಗಾಗಿ ತಗೊಳ್ಳಿಲ್ಲ. ಇವಾಗ ಇಲ್ಲಿ ಕುತ್ಕೊಂಡಿದೀವಿ. ಸ್ವಲ್ಪ ಹೊತ್ತು ಇಲ್ಲಿ ಕುತ್ಕೊಂಡು ಹೊರಡೋಣ ಅಂತ ಅನ್ಬಿಟ್ಟು 12:30 ಬಸ್ ಬರುತ್ತೆ ಅಂತ ಅನ್ಬಿಟ್ಟು. ತುಂಬಾ ಚಳಿ ಇದೆ ಇವಾಗಂತೂ. ಎಲ್ಲಾ ಕಡೆಯಿಂದ ಗಾಳಿ ಬಡೋ ಅಂತ ಬೀಸ್ತಾ ಇದೆಯಲ್ಲ, ಹಂಗಾಗಿ ಇರೋದಕ್ಕೆ ಆಗೋದಿಲ್ಲ. ಓಡಾಡ್ತಿದ್ರೆ ಗೊತ್ತಾಗಲ್ಲ. ಆದ್ರೆ ಒಂದ್ ಕಡೆ ಕುತ್ಕೊಂಡಾಗ ಅಥವಾ ಮಲ್ಕೋತೀವಂತ ಮಲ್ಕೊಂಡ್ರೆ ತುಂಬಾ ಚಳಿ ಇದೆ. ಹಂಗಾಗಿ ನೋಡ್ಕೊಂಡು ಸ್ಟೇ ಮಾಡಿ ಅಂತ ಹೇಳ್ತೀನಿ. ಇವಾಗ ಊಟಕ್ಕೆ ಬಂದಿದ್ವಲ್ಲ, ಅದೊಂದು ಊಟನೂ ತುಂಬಾ ಚೆನ್ನಾಗಿತ್ತು. ಆದ್ರೆ ತುಂಬಾ ಸುಸ್ತಾಗ್ಬಿಟ್ಟಿತ್ತು ಅಲ್ಲೆಲ್ಲ ಓಡಾಡಿ. ಹಂಗಾಗಿ ಊಟ ಎಲ್ಲ ಮಾಡೋದಕ್ಕಾಗ್ಲಿಲ್ಲ. ಆದ್ರೂ ಲೈನಲ್ಲಿ ನಿಂತ್ಕೊಂಡು 1.5 ಅವರ್ ಆಯ್ತು ಊಟಕ್ಕೆ. ಅದ್ರ ದರ್ಶನಕ್ಕೆಲ್ಲ ಬೇಗ ಬಿಟ್ಬಿಟ್ರು. ಚಿನ್ನದ ತೇರೆಲ್ಲ ಎಳಿಸ್ತಿದ್ರು. ಸಖತ್ ಅಂದ್ರೆ ಸಖತ್ತಾಗಿತ್ತು. ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ದಕ್ಕೂ ನನಗೆ ತುಂಬಾ ಖುಷಿ ಆಯ್ತು. ದೇವ್ರ ದರ್ಶನ ಆಗಿದ್ದಕ್ಕೂ ತುಂಬಾ ಖುಷಿ ಆಯ್ತು. ಈ ವಿಡಿಯೋ ಏನ್ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ನೀವು ಯಾರೆಲ್ಲ ಈ ಒಂದು ಬೆಟ್ಟದ ರಂಗನಾಥ ಸ್ವಾಮಿ ಟೆಂಪಲ್ ಎಲ್ಲ ಹೋಗಿದ್ರ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಆಯ್ತಾ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಏನ್ ಅನ್ಸ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಇಲ್ಲಿಂದ ಹೊರಟು ನಾವು ನಾಳೆ ಬೆಳಿಗ್ಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ. ಅದ್ರ ವಿಡಿಯೋ ಮಾಡ್ಕೊಂಡಿಲ್ಲ ನಾನು. ಒಂದು ಮಿನಿ ವ್ಲಾಗ್ ಮೂಲಕ ನಿಮ್ಗೆ ತಿಳಿಸ್ತೀನಿ. ನಮ್ಮ ಅಕ್ಕ ಏನೋ ಕ್ಲಿಪ್ ತಗೋಬೇಕು ಅಂತ ಅಂದ್ಬಿಟ್ಟು ತಗೋತಾ ಇದ್ದಾಳೆ. ಬಾರೆ ಬೇಡ ಅಂತ ಅಂದ್ರು ಕೇಳಲಿಲ್ಲ. ನಾನು ಕೊಡಿಸ್ತೀನಿ ತಗೋ ಅಂತ ಅಂದ್ಬಿಟ್ಟು. ಹಂಗೆ ಅವಳಿಗೆ ತುಂಬಾ ಇಷ್ಟ ನಾವಂದ್ರೆ. ನನಗೂ ಅಷ್ಟೇನೆ. ಯಾವುದು ಕಲ್ಮಶ ಇಲ್ದಿರೋ ಮನ್ಸು ಅವಳ್ದು. ಹಂಗಾಗಿ ಇವಾಗ ತಗೊಂಡ್ಲು ಈ ಕ್ಲಿಪ್ನ ತಗೊಂಡ್ಲು. ಒಂದನ್ನ ನಾನು ಕಳ್ದಾಕ್ಬಿಟ್ಟೆ ಅಲ್ಲೇನೆ. ಹಿಂಗಿತ್ತು ದೇವಸ್ಥಾನ. ತುಂಬಾ ಚೆನ್ನಾಗಾಯ್ತು. ಅಮಾವಾಸ್ಯೆ ದಿನ ತುಂಬಾ ರಶ್ ಆಗ್ಬಿಡ್ತಾರೆ. ಇದಕ್ಕೆ 2ನೇ ವರ್ಷದಲ್ಲೂ ಸೇಮ್ ಇದೇ ಸೀಸನ್ ಅಲ್ಲಿ ಹೋಗಿದ್ವಿ. ಥ್ಯಾಂಕ್ ಯು.